ದೂರ ಸಂಪರ್ಕ ಉನ್ನತೀಕರಣ ಹಾಗೂ ಉದ್ಯಮಶೀಲತೆಯ ಅಭಿವೃದ್ಧಿ ಕುರಿತು ಬೆಂಗಳೂರಿನಲ್ಲಿಂದು ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ದೂರಸಂಪರ್ಕ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ವಿವೇಕ್ ಜಾಧನ್ನ, ಅಜಯ್ ಕುಮಾರ್, ಅಭಿಲಾಷ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ವಿವಿಧ ಎಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿ, ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತು ಕೈಗಾರಿಕಾ ಕಂಪನಿಗಳ ಉಸ್ತುವಾರಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದೂರ ಸಂಪರ್ಕ ಕೇಂದ್ರದ ಉನ್ನತೀಕರಣ, ಇಲಾಖೆ ನೀಡುವ ಪರವಾನಗಿಗಳು, ಅವುಗಳ ಬಳಕೆ, ಗ್ರಾಮೀಣ ಪ್ರದೇಶಗಳು ಸೇರಿದಂತೆ ಅಗತ್ಯ ಪ್ರದೇಶಗಳಲ್ಲಿ ದೂರ ಸಂಪರ್ಕ ಅಭಿವೃದ್ಧಿ 2023ರಿಂದ 2024ರವರೆಗೆ 1 ವರ್ಷದಲ್ಲಿ ಬಳಕೆದಾರರ ಸಂಖ್ಯೆ ಏರಿಳಿತ, ಕೈಗಾರಿಕೆಗಳ ಬಳಕೆ ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಮತ್ತು ಮುಂದಿನ ಬೆಳವಣಿಗೆ ಕುರಿತು ಚರ್ಚಿಸಿ ಅಗತ್ಯ ಮಾಹಿತಿ ನೀಡಲಾಯಿತು. ದೂರದರ್ಶನದೊಂದಿಗೆ ಸಂವಹನ ನಿಯಂತ್ರಣಾಧಿಕಾರಿ ಅಭಿಲಾಷ್ ದೂರಸಂಪರ್ಕ ಇಲಾಖೆಯ ಸೌಲಭ್ಯ ಬಳಕೆ ಮತ್ತು ಅಭಿವೃದ್ಧಿ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಒಂದು ದಿನದ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಎಂದು ಹೇಳಿದರು. ಏನಾಗುತ್ತೆ, ಅಕಾಡೆಮಿಯಲ್ಲಿ ಅವ್ರಿಗೆ ಅವರು ಎಜುಕೇಷನ್ ಮಾಡ್ತಾ ಇರ್ತಾರೆ, ಬಟ್ ಆದರೆ ಅವ್ರಿಗೆ ಏನು ಬಿಸ್ನೆಸ್ದಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಅವ್ರಿಗೆ ಅರಿವಿರಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ಅಕಾಡೆಮಿಯ ಇಂಡಸ್ಟ್ರಿ ಕರೆದಿರೋದ್ರಿಂದ ಅವ್ರ ಕಡೆಯಿಂದ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ನಮ್ಮ ಕಂಟ್ರಿಯಲ್ಲಿ, ಹಾಗೆ ಏನೇನು ಡೆವಲಪ್ಮೆಂಟ್ಸ್ ಟೆಲಿಕಾಂ ಸೆಕ್ಟರಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ತಿಳ್ಕೊಬೋದು ಇದರಿಂದ. ಹಾಗೆ ಮುಂದುವರೆದು ಅವರು ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಬೋದು. ಸೊ ಮತ್ತೊಬ್ಬ ಸಂವಹನ ನಿಯಂತ್ರಣಾಧಿಕಾರಿ ಅಜಯ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಡಿಜಿಟಲ್ ಇಂಡಿಯಾ ಗುರಿಯಾಗಿಸಿಕೊಂಡು ಕಾರ್ಯಾಗಾರ ಏರ್ಪಡಿಸಲಾಗಿತ್ತು ಎಂದರು. ಅರೇಂಜ್ಡ್ ಟು enable more colleges and universities, entrepreneur club also to participate and onboard this kind of entrepreneurship opportunities in Department of Telecom, where dozen of licenses are provided and those licenses can be easily used for developing business.